ಇವತ್ತಿನ ವಿಡಿಯೋನ ನಮ್ಗೊಂದು ಚಿಕ್ಕ ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ. ಚೆನ್ನ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದ. ಅವರು ತುಂಬ ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡ್ತಿದ್ರು. ಒಂದು ಎಲೆಕ್ಟ್ರಾನಿಕ್ ಶಾಪ್ ರಾಜ್ ಇಟ್ಕೊಂಡಿದ್ರು. ಅದರಲ್ಲಿ ತುಂಬ ಕ್ವಾಲಿಟಿ ಆಗಿರೋ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಿದ್ರು. ಹಾಗಾಗಿ ರಾಜ್ದ ಅಂಗಡಿಯಲ್ಲಿ ಯಾವಾಗಲೂ ತುಂಬಾ ಕಸ್ಟಮರ್ಸ್ ರಶ್ ಇರ್ತಾ ಇತ್ತು. ಹಾಗೆ ಅವ್ರಿಗೆ ತುಂಬ ಅವ್ರ ಪ್ರಾಮಾಣಿಕತೆಯಿಂದ ತುಂಬ ದೊಡ್ಡ ಕಸ್ಟಮರ್ ಬೇಸ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗೆ ಮತ್ತೆ ರಾಜ್ ಬಿಸ್ನೆಸ್ ಗ್ರ್ಯಾಜುವಲಿ ಸ್ವಲ್ಪವಾಗಿ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಬಿಸ್ನೆಸ್ ಗ್ರೋ ಆದಾಗ ರಾಜ್ಗೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ಲಯಬಲ್ ಆಗಿ ಬಂತು. ಸೊ ರಾಜ್ ಅನ್ನೋರು ತುಂಬ ಬಿಸ್ನೆಸ್ಸಲ್ಲಿ ಹೇಗೆ ಪ್ರಾಮಾಣಿಕವಾಗಿದ್ರು, ಟ್ಯಾಕ್ಸ್ ಪೇಮೆಂಟಲ್ಲೂ ಹಾಗೆ ಪ್ರಾಮಾಣಿಕವಾಗಿದ್ರು. ಎಲ್ಲ ಟ್ಯಾಕ್ಸ್ನು ಆನ್ ಟೈಮ್ ಪೇ ಮಾಡ್ತಿದ್ರು. ಎಲ್ಲ ಕರೆಕ್ಟ್ ಟೈಮ್ಗೆ ಎಲ್ಲ ಟ್ಯಾಕ್ಸ್ನು ಪೇ ಮಾಡಿ ಯಾವ ಕಂಪ್ಲೇಂಟ್ಸ್ನು ಇಟ್ಕೋತಿರ್ಲಿಲ್ಲ. ಆದರೆ ಸಡನ್ ಆಗಿ ಒಂದಿನ ಏನಾಯಿತು ಅಂತಂದರೆ ರಾಜ್ಗೆ ಒಂದು GST ಡಿಪಾರ್ಟ್ಮೆಂಟಿಂದ ಒಂದು ನೋಟಿಸ್ ಬಂತು. ಅದರಲ್ಲಿ ಹೇಳಿರೋದು ಏನಂತ ಅಂದರೆ ಅವರು ಟ್ಯಾಕ್ಸ್ ಪೇಮೆಂಟಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ದೊಡ್ಡ ಅಮೌಂಟ್ ಪೆನಾಲ್ಟಿ ಪೇ ಮಾಡೋಕ್ಕೆ ಒಂದು ನೋಟಿಸ್ ಬಂದಿತ್ತು. ಅದು ನೋಡಿ ರಾಜ್ ತುಂಬ ಶಾಕ್ ಆದರು. ಯಾಕಂದರೆ ಅವ್ರು ಇಲ್ಲಿ ತನಕ ಯಾವ ಟ್ಯಾಕ್ಸ್ನೂ ಪೇ ಮಾಡದೆ ಬಿಟ್ಟಿಲ್ಲ. ಎಲ್ಲನೂ ಕರೆಕ್ಟ್ ಟೈಮ್ಗೆ ಎಲ್ಲ ಟ್ಯಾಕ್ಸ್ನೂ ಕರೆಕ್ಟ್ ಟೈಮ್ಗೆ ರಿಟರ್ನ್ ಫೈಲಿಂಗ್ ಮಾಡ್ತಿದ್ರು. ಆಮೇಲೆ ಅವ್ರಿಗೆ ಬಂದಿರೋ ನೋಟಿಸ್ ಪ್ರಕಾರ ಒಂದು ತುಂಬ ದೊಡ್ಡ ಅಮೌಂಟ್ ಅವರಿಗೆ GST ಪೆನಾಲ್ಟಿಯಾಗಿ ಪೇ ಮಾಡಬೇಕಾಗಿತ್ತು. ರಾಜ್ ಹತ್ರ ಅಷ್ಟೊಂದು ಹಣ ಇರಲಿಲ್ಲ. ಸೊ ರಾಜ್ ಏನು ಮಾಡಿದ್ರು ಅಂದರೆ ಅದನ್ನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಈ ಥರ ಆಯಿತು ಅಂತ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವುದರಲ್ಲಿ ನಾನು ಮಿಸ್ಟೇಕ್ ಮಾಡಿದೆ, ಯಾಕೆ ಈ ಥರ ಇಷ್ಟೊಂದು ದೊಡ್ಡ ಅಮೌಂಟ್ ಪೆನಾಲ್ಟಿ ಬಂತು ಅಂತ ರಿಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಆಮೇಲೆ ರಾಜ್ ಒಬ್ಬರು ಟ್ಯಾಕ್ಸ್ ಪ್ರಾಕ್ಟೀಷನರ್ನ ಕನ್ಸಲ್ಟ್ ಮಾಡಿದ್ರು. ಸೊ ಅವರಿಂದ ಒಂದು ದೊಡ್ಡ ನಿಜ ಅವರಿಗೆ ಸತ್ಯ ಗೊತ್ತಾಯಿತು. ಏನು ಅಂತಂದರೆ ಒಂದು ಚಿಕ್ಕ ಪ್ರಾಬ್ಲಮ್ ಅಂದರೆ ಅದು ಟೈಮ್ ಆಫ್ ಸಪ್ಲೈ ಅನ್ನೋ ಚಿಕ್ಕ GST ಕಾನ್ಸೆಪ್ಟ್ ರಾಜ್ ಮಿಸ್ ಮಾಡ್ಕೊಂಡಿದ್ರು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಅದರಿಂದ ಆಗಿ ಒಂದು GSTಯಲ್ಲಿರೋ ಒಂದು ಸಣ್ಣ ಕಾನ್ಸೆಪ್ಟ್, ಟೈಮ್ ಆಫ್ ಸಪ್ಲೈನ ಸಣ್ಣ ಕಾನ್ಸೆಪ್ಟ್ನ ಮಿಸ್ ಮಾಡಿರೋದ್ರಿಂದ ರಾಜ್ಗೆ ತುಂಬ ದೊಡ್ಡ ಫಿನಾನ್ಷಿಯಲ್ ಬರ್ಡನ್ ರಾಜ್ಯದ ತಲೆ ಮೇಲೆ ಬಂದ್ಬಿತ್ತು. ಪರ್ಸನ್ ಆಗಿದ್ಬಿಟ್ಟು ನಿಮಗೆ ರಾಜ್ ಥರ ಆಗಬಾರ್ದು ಅಂತ ಇದ್ರೆ ನೀವು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲರಿಗೂ ಯುನಿಕ್ ಸಾಲ್ಟ್ ಟ್ಯಾಕ್ಸ್ ಸೊಲ್ಯೂಷನ್ಸ್ಗೆ ಸ್ವಾಗತ. ನಾನು ಅಖಿಲ, GST ಪ್ರಾಕ್ಟೀಷನರ್. ವಿಡಿಯೋದಲ್ಲಿ GST ಆಸ್ಪೆಕ್ಟ್ ಇಂಪಾರ್ಟೆಂಟ್. ವಿಡಿಯೋದಲ್ಲಿ GST ಆಸ್ಪೆಕ್ಟ್ ನ ನೋಡೋಣ. ಟೈಮ್ ಆಫ್ ಸಪ್ಲೈ. ವಾಟ್ ಈಸ್ ಟೈಮ್ ಆಫ್ ಸಪ್ಲೈ ಅಂದರೆ ಟೈಮ್ ಆಫ್ ಸಪ್ಲೈ ಅಂದರೆ ಏನು ಅಂತ ನೋಡೋಣ. ಟೈಮ್ ಆಫ್ ಸಪ್ಲೈ ಅಂದರೆ ಒಂದು ಗೂಡ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುವಾಗ ಅದು ಯಾವ ಟೈಮಲ್ಲಿ ಇದಾಗಿದೆ ಆ ಟೈಮ್ಗೆ ಕರೆಕ್ಟಾಗಿ ಇನ್ವಾಯ್ಸ್ನ ಪ್ರಿಪೇರ್ ಮಾಡಬೇಕು. ಅದನ್ನ ಟೈಮ್ ಆಫ್ ಸಪ್ಲೈ ಅಂತ ಹೇಳ್ತಾರೆ. ಅದಕ್ಕೆ 3 ಕ್ರೂಷಿಯಲ್ ಫ್ಯಾಕ್ಟರ್ಸ್ ಇದೆ. ಯಾವ್ಯಾವುದು ಅಂತ ಅಂದರೆ ಒಂದು ಕರೆಕ್ಟ್ ಟ್ಯಾಕ್ಸ್ ಪೀರಿಯಡ್ ಕರೆಕ್ಟಾಗಿರಬೇಕು. ಮತ್ತು ಅಪ್ಲಿಕೇಬಲ್ ಟ್ಯಾಕ್ಸ್ ರೇಟ್ ಅಂದರೆ ಟ್ಯಾಕ್ಸ್ ಪರ್ಸೆಂಟೇಜ್ ಕರೆಕ್ಟ್ ಆಗಿರಬೇಕು. ಮತ್ತು ಡ್ಯೂ ಡೇಟ್ ಫ್ರಮ್ ಟ್ಯಾಕ್ಸ್ ಪೇಮೆಂಟ್, ಟ್ಯಾಕ್ಸ್ ಪೇ ಮಾಡೋ ಡ್ಯೂ ಡೇಟ್. ಇದು 3 ಕ್ರೂಷಿಯಲ್ ಪಾಯಿಂಟ್ ನೀವು ಪ್ರಾಪರಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಟೈಮ್ ಆಫ್ ಸಪ್ಲೈ ಅನ್ನೋದು ನಿಮಗೆ ಕರೆಕ್ಟಾಗಿ ಫಾಲೋ ಮಾಡೋಕ್ಕಾಗುತ್ತೆ. ಮೊದಲನೇದಾಗಿ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಬಗ್ಗೆ ನೋಡೋಣ. ಅದರದ್ದು ಜನರಲ್ ರೂಲ್ ಏನು ಅಂತಂದರೆ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಬಗ್ಗೆ ಬಂದರೆ ಅದು 3 ವಿಚಾರದಿಂದ ಡಿಟರ್ಮೈನ್ ಮಾಡ್ಬೋದು. ಒಂದನೇದು ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಅಂದರೆ ಇನ್ವಾಯ್ಸ್ನ ಯಾವ ಡೇಟಲ್ಲಿ ಇಶ್ಯೂ ಮಾಡ್ತಾರೆ ಆ ಡೇಟ್ ಗೂಡ್ಸ್ ಆರ್ ರಿಮೂವ್ಡ್, ಗೂಡ್ಸ್ನ ಗೋಡೌನಿಂದ ರಿಮೂವ್ ಮಾಡಿರೋ ಡೇಟ್. ಮತ್ತು ಡೇಟ್ ಆಫ್ ಪೇಮೆಂಟ್ ಮಾಡಿರೋ ಡೇಟು. ಈ 3 ಡೇಟಲ್ಲಿ ಯಾವ ಡೇಟ್ ಅರ್ಲಿಯೆಸ್ಟ್ ಆಗಿ ಬರುತ್ತೋ ಅದನ್ನು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಸ್ವಲ್ಪ ಸ್ಪೆಸಿಫಿಕ್ ಸಿನಾರಿಯೋಸ್ ನೋಡೋಣ. ಒಂದನೇದು ಅಡ್ವಾನ್ಸ್ ಪೇಮೆಂಟ್. ಇವಾಗ ನೀವೇನಾದರೂ ಅಡ್ವಾನ್ಸ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿರ್ತೀರಾ ನಿಮ್ಮ ಕಸ್ಟಮರ್ ಕೈಯಿಂದ. ಹಾಗಾದರೆ ನೀವು ಯಾವ ಡೇಟಲ್ಲಿ ನೀವು ಅಡ್ವಾನ್ಸ್ ಆಗಿ ಗೂಡ್ಸ್ ಸಪ್ಲೈ ಮಾಡೋದಕ್ಕಿಂತ ಮುಂಚೆ ಅಡ್ವಾನ್ಸ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿರ್ತೀರೋ ಆ ಡೇಟ್ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ.
ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್. ಈ ಇಮೇಜಲ್ಲಿ ನೋಡ್ಬೋದು, ನೀವೊಂದು ಕಾರ್ನ EMI ಪರ್ಚೇಸ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಿದ್ದೀರಾ. 3 ಇನ್ಸ್ಟಾಲ್ಮೆಂಟ್ ಇದರಲ್ಲಿ ತೋರಿಸಿದ್ದೀನಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ GST, ಎರಡನೇದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪ್ಲಸ್ GST, ಥರ್ಡ್ ಇನ್ಸ್ಟಾಲ್ಮೆಂಟ್ ಪ್ಲಸ್ GST. ಈ ಥರ 3 ಟೈಪಲ್ಲಿ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇನ್ಸ್ಟಾಲ್ಮೆಂಟ್ ನೀವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ಒಂದೇ ಸಮ ನೀವು ಪೇಮೆಂಟ್ ಮಾಡಿದ್ರೆ ಅದನ್ನ ಟೈಮ್ ಆಫ್ ಸಪ್ಲೈ ಅಂತ ನೀವು ಪೇಮೆಂಟ್ ಮಾಡಿರೋ, ಇದು ನಾನು ಫಸ್ಟ್ ಹೇಳಿರೋ ರೂಲ್ ಪ್ರಕಾರ ಆಗುತ್ತೆ. ಆದರೆ ಇದರಲ್ಲಿ ಒಂದೇ ಸಮ ಆಗಲ್ಲ. ಇನ್ಸ್ಟಾಲ್ಮೆಂಟಲ್ಲಿ ಪರ್ಚೇಸ್ ಮಾಡುವಾಗ ನೀವು ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ತೀರೋ ಅಷ್ಟನ್ನು ರೆಸಿಪ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದಾಗ ಅದು ಒಂದು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಸೆಕೆಂಡ್ ಟೈಮ್ ಇನ್ಸ್ಟಾಲ್ಮೆಂಟ್ ಕಟ್ಟುವಾಗ ಸೆಕೆಂಡ್ ಟೈಮ್ ಅದನ್ನು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಥರ ನೀವು ಎಷ್ಟು ಟೈಮ್ ಆಗಿ ಇನ್ಸ್ಟಾಲ್ಮೆಂಟ್ ಕಟ್ತೀರೋ ಅಷ್ಟನ್ನು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಡಿಫರ್ಡ್ ಪೇಮೆಂಟ್. ಇವಾಗ ಒಂದು ಬಿಸ್ನೆಸ್ ಟು ಬಿಸ್ನೆಸ್ ಪೇಮೆಂಟ್ ಏನಾದರೂ ನಡೀತಾ ಇದೆ, ಟ್ರಾನ್ಸಾಕ್ಷನ್ ನಡೀತಾ ಇದೆ, ಅದರಲ್ಲಿ ನೀವು ಡಿಲೇ ಮಾಡಿರ್ತೀರ ಪೇಮೆಂಟ್ನ. ಅದರಲ್ಲಿ ಟೈಮ್ ಆಫ್ ಸಪ್ಲೈ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಟೈಮ್ ಆಫ್ ಸಪ್ಲೈ ಈಸ್ ಡಿಟರ್ಮೈನ್ಡ್ ಬೈ ದಿ ಆ್ಯಕ್ಚುಯಲ್ ಪೇಮೆಂಟ್ ಡೇಟ್. ಆ್ಯಕ್ಚುಯಲ್ ಆಗಿ ನೀವು ಯಾವ ಡೇಟಲ್ಲಿ ಪೇಮೆಂಟ್ ಮಾಡಬೇಕಾಗಿತ್ತು ಆ ಡೇಟ್ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಇದರಲ್ಲಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ರೆಸಿಪಿಯೆಂಟ್ ಬದಲು ಸಪ್ಲೈಯರ್ GSTನ ಪೇ ಮಾಡ್ತಾರೆ, ಅದಕ್ಕೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಹೇಳೋದು. ಈ ಇಮೇಜಲ್ಲಿ 2 ಪಿಕ್ಚರ್ ನಾನು ತೋರಿಸಿದ್ದೀನಿ. ಒಂದರಲ್ಲಿ ಪೇಮೆಂಟ್ ಆಫ್ ಡೇಟ್ ಮತ್ತು ಅಕೌಂಟ್ ಎಂಟ್ರಿ ಫಾರ್ ದಿ ರೆಸಿಪಿಯೆಂಟ್. ಇದರಲ್ಲಿ ರೆಸಿಪಿಯೆಂಟ್ GST ಪೇ ಮಾಡಬೇಕಾಗಿರೋದ್ರಿಂದ ರೆಸಿಪಿಯೆಂಟ್ ಎಂಟ್ರಿಯಲ್ಲಿ ಯಾವ ಡೇಟನ್ನ ಅವ್ರು ಎಂಟ್ರಿ ಮಾಡಿರ್ತಾರೆ ಆ ಡೇಟ್ ಇಲ್ಲ ಪೇಮೆಂಟ್ ಮಾಡಿರೋ ಡೇಟ್, ಇದೆರಡರಲ್ಲಿ ಯಾವುದು ಅರ್ಲಿಯಾಗಿ ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ಟೈಮ್ ಆಫ್ ಸಪ್ಲೈ ಆಫ್ ಸರ್ವೀಸಸ್ ನೋಡೋಣ. ಇಷ್ಟೊತ್ತು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ನೋಡಿದ್ವಿ. ಇನ್ನು ನೆಕ್ಸ್ಟ್ ಟೈಮ್ ಆಫ್ ಸಪ್ಲೈ ಆಫ್ ಸರ್ವೀಸಸ್ ನೋಡೋಣ. ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಥರನೇ ಟೈಮ್ ಆಫ್ ಸಪ್ಲೈ ಆಫ್ ಸರ್ವೀಸಲ್ಲೂ ಜನರಲ್ ರೂಲ್ಸ್ ಇದೆ. ಅದನ್ನು ಹೇಗೆ ಬರುತ್ತೆ ಅಂತಂದರೆ, ಮೊದಲೇ ಹೇಳ್ದಂಗೆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಮತ್ತು ಡೇಟ್ ಆಫ್ ಪ್ರೊವಿಷನ್ ಆಫ್ ಸರ್ವಿಸ್. ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಅಂದರೆ ನೀವು ಯಾವ ಡೇಟಲ್ಲಿ ಇನ್ವಾಯ್ಸ್ನ ಇಶ್ಯೂ ಮಾಡ್ತೀರೋ ಆ ಡೇಟ್, ಮತ್ತು ಡೇಟ್ ಆಫ್ ಪ್ರೊವಿಷನ್ ಆಫ್ ಸರ್ವಿಸ್ ನೀವು ಯಾವ ಡೇಟಲ್ಲಿ ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಆ ಡೇಟು, ಇಲ್ಲ ಡೇಟ್ ಆಫ್ ಪೇಮೆಂಟ್ ಮಾಡೋ ಡೇಟು. ಇದರ 3ರಲ್ಲಿ ಯಾವುದು ಅರ್ಲಿಯೆಸ್ಟ್ ಆಗಿ ಬರುತ್ತೆ ಅದನ್ನು ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಟೈಮ್ ಆಫ್ ಸಪ್ಲೈಯಲ್ಲಿ ಸ್ಪೆಸಿಫಿಕ್ ಸಿನಾರಿಯೋಸ್ ಏನೇನು ಅಂತಂದ್ರೆ, ನಾವು ಇವಾಗ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಲ್ಲಿ ಏನೇನು ನೋಡಿದ್ವಿ ಅದೇ ತರಾನೇ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಅಲ್ಲೂ ಬರುತ್ತೆ. ಮೊದಲನೇದು ಅಡ್ವಾನ್ಸ್ ಪೇಮೆಂಟ್. ಇವಾಗ ನೀವು ಒಂದು ಸರ್ವಿಸಸ್ ನ ಪ್ರೊವೈಡ್ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಅಡ್ವಾನ್ಸ್ ನ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನ ನೀವು ಯಾವ ಡೇಟಲ್ಲಿ ಅಡ್ವಾನ್ಸ್ ರಿಸೀವ್ ಮಾಡ್ಕೊಂಡಿದ್ದೀರೋ ಆ ಡೇಟು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ಸ್ಟಾಲ್ಮೆಂಟ್ ಪೇಮೆಂಟ್. ನೀವು ಇನ್ಸ್ಟಾಲ್ಮೆಂಟ್ ಮುಖಾಂತರ ಏನಾದರೂ ಒಂದು ಸರ್ವಿಸಸ್ಗೆ ಇನ್ಸ್ಟಾಲ್ಮೆಂಟ್ ಇಂದ ಏನಾದರೂ ಪೇಮೆಂಟ್ ಮಾಡ್ತಿದ್ರೆ ಅದ್ರದ್ದು ಒಂದೊಂದು ಇನ್ಸ್ಟಾಲ್ಮೆಂಟ್ ಪೇ ಮಾಡೋದ್ರದ್ದು ಒಂದೊಂದು ರೆಸಿಪ್ಟ್ ಆಫ್ ಪೇಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ನೀವು ಫಸ್ಟ್ ಒಂದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪೇ ಮಾಡ್ತಿದ್ದೀರಾ, ಅದ್ರ ಜೊತೆಗೆ GSTನ ಪೇ ಮಾಡಬೇಕು, ಅದನ್ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನಾದ್ರೂ ಪೇಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಸರ್ವಿಸಸ್ಸೇ ಆಗಲಿ ಗೂಡ್ಸೇ ಆಗಲಿ ಅದಕ್ಕೆ ನೀವು ಏನು ಪೇಮೆಂಟ್ ಮಾಡ್ತಿದ್ದೀರೋ ಆ ಅಮೌಂಟ್ ನೀವು ಇನ್ಸ್ಟಾಲ್ಮೆಂಟ್ ಇವಾಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸ್ವಲ್ಪ ಅಮೌಂಟ್ ಕಟ್ಟಿದ್ರೆ ಅದನ್ನ ಒಂದು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಏನು ಪೇ ಮಾಡ್ತೀವೋ ಅದನ್ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಥರ ಈಚ್ ಅಂಡ್ ಎವ್ರಿಥಿಂಗ್ ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡೋದು. ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಟ್ಟಿಗೆ ಒಂದು ಅಮೌಂಟ್ನ ಒಂದು ಡೇಟ್ನ ಕನ್ಸಿಡರ್ ಮಾಡಲ್ಲ. ನೀವು ಸ್ವಲ್ಪವಾಗಿ ದುಡ್ಡು ಕಟ್ತಿರಲ್ಲ, ಆವಾಗ ಒಂದೊಂದು ಸ್ವಲ್ಪ ನೀವು ಕಟ್ಟೋ ದುಡ್ಡನ್ನ ಅಮೌಂಟ್ ಯಾವಾಗ ಕಟ್ತೀರೋ ಅದನ್ನೆಲ್ಲ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡೋದು. ಮತ್ತೆ ಡಿಫರ್ಡ್ ಪೇಮೆಂಟ್. ಇವಾಗ ನೀವೊಂದು ಬಿಸ್ನೆಸ್ ಟು ಬಿಸ್ನೆಸ್ ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅದು ಸರ್ವಿಸಸ್ ಆಗುತ್ತೆ. ನೀವು ಏನಾದರೂ ಒಂದು ಸರ್ವಿಸಸ್ ಬಿಸ್ನೆಸ್ ಒಂದು ಬಿಸ್ನೆಸ್ ಇಂದ ನಿಮ್ಮ ಬಿಸ್ನೆಸ್ಗೆ ಒಂದು ಸರ್ವಿಸ್ ಖರೀದಿ ಮಾಡ್ತಿದ್ದೀರಾ, ಅದಕ್ಕೆ ಪೇಮೆಂಟ್ ಮಾಡಬೇಕಾಗಿರೋದು ಆಕ್ಚುಲಿ ಡೇಟ್ ಆಫ್ ಪೇಮೆಂಟ್ ಒಂದಿರುತ್ತೆ, ಆದರೆ ನೀವು ಸ್ವಲ್ಪ ಡಿಲೇ ಆಗಿ ಪೇಮೆಂಟ್ ಮಾಡ್ತೀರಾ. ಈ ಟೈಮಲ್ಲಿ ಟೈಮ್ ಆಫ್ ಪೇಮೆಂಟ್ ಯಾವ್ದು ಬರುತ್ತೆ, ಟೈಮ್ ಆಫ್ ಸಪ್ಲೈ ಯಾವ್ದು ಬರುತ್ತೆ ಅಂತಂದ್ರೆ ಆಕ್ಚುಲ್ ಆಗಿ ನೀವು ಪೇಮೆಂಟ್ ಮಾಡಬೇಕಾಗಿರೋ ಡೇಟ್ ಟೈಮ್ ಆಫ್ ಸಪ್ಲೈ ಅಂತ ಬರುತ್ತೆ.
ಮತ್ತೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಇದು ಹಾಗೇನೆ ನೀವು ಹೇಗೆ ಇದರಲ್ಲಿ ಪೇ ಮಾಡ್ತಿದ್ದೀರೋ ನೀವು ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಅಲ್ಲಿ ನಾನು ಹೇಳಿರೋ ತರಾನೇ ಯಾವ ತರ ಪೇಮೆಂಟ್ ಮಾಡಬೇಕು ಅಂತಂದ್ರೆ ನಿಮ್ದು ರೆಸಿಪಿಯನ್ ಬುಕ್ ಆಫ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಿರೋ ಡೇಟ್ ಇಲ್ಲ ಪೇಮೆಂಟ್ ಮಾಡಿರೋ ಡೇಟ್ ಇದೆರಡರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅದನ್ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರಲ್ಲಿ ಬರೋ ಕೀ ಕನ್ಸಿಡರೇಷನ್ ಮತ್ತೆ ಚಾಲೆಂಜಸ್ ಏನೇನು ಅಂತ ನೋಡೋಣ. ಮೊದಲನೇದು ಇಂಪಾರ್ಟೆನ್ಸ್ ಆಫ್ ಅಕ್ಯುರೇಟ್ ರೆಕಾರ್ಡ್ ಬುಕ್ ಕೀಪಿಂಗ್. ಅಂದರೆ ನೀವು ಅಕ್ಯುರೇಟ್ ಆಗಿ ಮತ್ತು ಪ್ರಾಪರ್ ಆಗಿ ಬುಕ್ ಕೀಪ್ ಮಾಡಬೇಕು. ಹಂಗಾಗಿ ನೀವು ಪ್ರಾಪರ್ ಆಗಿ ನಿಮ್ಮ ಬುಕ್ ಅಕೌಂಟ್ಸ್ ಬುಕ್ ಎಲ್ಲ ಮೇಂಟೈನ್ ಮಾಡಿ ಬುಕ್ಕೆಲ್ಲ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದ್ರೆ ನಿಮಗೆ ತುಂಬ GST ಕಂಪ್ಲೇಂಟ್ಸ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೋದು ಮತ್ತು ತುಂಬ ಪೆನಾಲ್ಟೀಸ್ನ ಅವಾಯ್ಡ್ ಮಾಡ್ಬೋದು. ಮತ್ತು ಎರಡನೇದು ಇಂಪ್ಯಾಕ್ಟ್ ಆಫ್ ಡಿಲೇಯಿಂಗ್ ಇನ್ವಾಯ್ಸ್. ನೀವು ಇನ್ವಾಯ್ಸ್ ಏನಾದರೂ ಡಿಲೇ ಮಾಡಿದ್ರೆ ಅದರಿಂದ ಪೆನಾಲ್ಟೀಸ್ಗೆ ಅದು ಇದಾಗುತ್ತೆ, ಪೆನಾಲ್ಟೀಸ್ ಕಟ್ಟಬೇಕಾಗುತ್ತೆ. ಮತ್ತು GST ಲಾ ಅಲ್ಲಿ ಸ್ಟ್ರಿಕ್ಟ್ ಆಗಿ ಒಂದು ಟೈಮ್ ಲೈನ್ ಕಟ್ಕೊಟ್ಟಿದ್ದಾರೆ. ಅದರೊಳಗಡೆ ನೀವು GST ರಿಟರ್ನ್ ಫೈಲಿಂಗು ಮತ್ತು ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಅದೆಲ್ಲ ಮಾಡಬೇಕು, ಇಲ್ಲಾಂದರೆ ಪೆನಾಲ್ಟಿ ದೊಡ್ಡ ಅಮೌಂಟ್ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ನೆಕ್ಸ್ಟು ಕಾಂಪ್ಲೆಕ್ಸಿಟಿ ಇನ್ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸ್. ಅಂದರೆ ನೀವು ಇಂಡಿಯಾ ಬಿಟ್ಟು ಹೊರಗಡೆ ರಾಜ್ಯದಲ್ಲಿ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅಂದರೆ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಆವಾಗಲೂ ಅದೊಂದು ಕಾಂಪ್ಲೆಕ್ಸಿಟಿ ಆಗುತ್ತೆ. ಯಾಕಂದರೆ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಟೈಮ್ ಆಫ್ ಸಪ್ಲೈ, ಪ್ಲೇಸ್ ಆಫ್ ಸಪ್ಲೈ ಮತ್ತು ಟ್ಯಾಕ್ಸ್ ರೇಟ್ ಇದರ ರೂಲೆಲ್ಲ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಯಾಕಂದರೆ ಎಲ್ಲ ಕಂಟ್ರೀಸಲ್ಲೂ GST ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಒಂದೊಂದರಲ್ಲಿ ಇವಾಗಲೂ ವ್ಯಾಟ್ ಬೇರೆ ಸಿಸ್ಟಮ್ ಎಲ್ಲ ಇದೆ, ಅದು ಒಂದು ಪ್ರಾಬ್ಲಮ್ಮು. ಮತ್ತು ಟ್ಯಾಕ್ಸ್ ರೇಟು ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ಥರ ಇರುತ್ತೆ, ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಇನ್ನೊಂದು ರೋಲ್ ಆಫ್ ಟೆಕ್ನಾಲಜಿ ಇನ್ ಸ್ಟ್ರೀಮ್ಲೈನಿಂಗ್ GST ಕಂಪ್ಲೇಂಟ್ಸ್. ನೀವು GSTನ ಪ್ರಾಪರಾಗಿ ಮೇಂಟೈನ್ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಟೆಕ್ನಾಲಜಿ ಯೂಸ್ ಮಾಡಬೇಕು. ಅಂದರೆ GST ಸಾಫ್ಟ್ವೇರ್ ಇಲ್ಲ ಇನ್ವಾಯ್ಸಿಂಗ್ ಸಿಸ್ಟಮ್ ಆ ಥರ ಏನಾದರೂ ಒಂದನ್ನು ನೀವು ಯೂಸ್ ಮಾಡಬೇಕು. ಅದರಿಂದ ನಿಮಗೆ ತುಂಬ GST ಕಂಪ್ಲೇಂಟ್ಸ್ ಮಾಡೋದೆಲ್ಲ ಸ್ವಲ್ಪ ಈಸಿ ಆಗುತ್ತೆ ಮತ್ತು ನಿಮಗೆ ಅಕ್ಯುರಸಿ ಕೂಡ ಎನ್ಶೂರ್ ಮಾಡ್ಬೋದು. ಕನ್ಕ್ಲೂಷನ್ಗೆ ಬರೋಣ. ಇದರಲ್ಲಿ ಒಂದು ರೀಕ್ಯಾಪ್ ನೋಡೋಣ. ಇವತ್ತು ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಟೈಮ್ ಆಫ್ ಸಪ್ಲೈ ಆಫ್ ಬೋತ್ ಗೂಡ್ಸ್ ಮತ್ತು ಸರ್ವಿಸಸ್ ಎರಡರದ್ದು ಟೈಮ್ ಆಫ್ ಸಪ್ಲೈ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಪ್ರಾಪರಾಗಿ GST ರೂಲ್ಸ್ನ ಫಾಲೋ ಮಾಡಿದ್ರೆ ಮತ್ತು ಮೇಂಟೈನಿಂಗ್ ಅಕ್ಯುರೇಟ್ ರೆಕಾರ್ಡ್ಸ್ನೆಲ್ಲ ಅಕ್ಯುರೇಟಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ ಪೆನಾಲ್ಟೀಸ್ನ ಅವಾಯ್ಡ್ ಮಾಡ್ಬೋದು ಮತ್ತು ಸ್ಮೂತಾಗಿ ಟ್ಯಾಕ್ಸ್ ಫೈಲಿಂಗ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕಲ್ತ್ಕೊಂಡ್ವಿ. ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ಬಿಟ್ಟು ನಿಮಗೆ GST ಫೈಲಿಂಗ್ ಮಾಡೋಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲ ಏನಾದರೂ ಕಂಪ್ಲೇಂಟ್ಸ್ ಫೇಸ್ ಮಾಡ್ತಿದ್ರೆ ಮತ್ತು ಇನ್ವಾಯ್ಸಿಂಗಲ್ಲಿ ಯಾವುದ್ರಲ್ಲಾದರೂ ಏನಾದರೂ ನಿಮಗೆ ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡ್ತಿದ್ರೆ ಇಲ್ಲ ನೀವು GSTಗೆ ಹೊಸಬ್ರು, GST ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ, ಆ ಥರ ಎಲ್ಲ ಇದ್ದರೆ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಿದ್ದೀನಿ. ನನಗೆ GST ರಿಟರ್ನ್ ಫೈಲಿಂಗಲ್ಲಿ ಮತ್ತು GST ಬಗ್ಗೆ GST ಫೀಲ್ಡಲ್ಲಿ ವರ್ಕ್ ಮಾಡಿ 3 years ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನನಗೆ GST ಬಗ್ಗೆ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ ನನ್ನ ಜೊತೆ ವರ್ಕ್ ಮಾಡೋದ್ರಿಂದ ನಾನು ಏನೇನು ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ ಅಂದರೆ ಅಕ್ಯುರೇಟಾಗಿ GST ಫೈಲ್ ಮಾಡಿಕೊಡ್ತೀನಿ. ಹಾಗಾಗಿ ನಿಮಗೆ ಪೆನಾಲ್ಟೀಸು ಮತ್ತು ಇದು ಕಂಪ್ಲೇಂಟ್ಸ್ ಫ್ರೀಯಾಗಿ ಇರ್ಬೋದು. ನಿಮಗೆ ಕರೆಕ್ಟ್ ಟೈಮ್ಗೆ ಎಲ್ಲ GST ರಿಟರ್ನ್ ಫೈಲಿಂಗು ಮಾಡಿಕೊಡ್ತೀನಿ. ಮತ್ತು ITC ಮ್ಯಾನೇಜ್ಮೆಂಟ್ ಮಾಡಿಕೊಡ್ತೀನಿ. ನಿಮ್ಮದು ಇನ್ಪುಟ್ ಟ್ಯಾಕ್ಸ್ ಕ್ಲೈಮ್ ಏನೇನಿದೆ ಅದನ್ನು ಮ್ಯಾಕ್ಸಿಮಮ್ ಎಷ್ಟು ಕ್ಲೈಮ್ ಮಾಡ್ಬೋದು ಅಷ್ಟನ್ನು ನಾನು ಮ್ಯಾಕ್ಸಿಮಮ್ ಪ್ರಾಪರ್ ರೆಕಾರ್ಡ್ ವೈಸ್ ನಾನು ಕ್ಲೈಮ್ ಮಾಡಿಕೊಡ್ತೀನಿ. ಮತ್ತು ಅಡ್ವೈಸರಿ ಆ್ಯಂಡ್ ಟ್ರೈನಿಂಗ್ ಗೆಟ್ ಕ್ಲಾರಿಟಿ ಆನ್. ನಿಮಗೆ ಏನಾದರೂ ಟ್ರೈನಿಂಗ್ ಬೇಕು, ನಿಮ್ಗೆ ಏನಾದರೂ ಡೌಟ್ ಇದ್ದರೆ GST ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಮತ್ತು ನಿಮ್ಮ ಟೀಮ್ ಮೆಂಬರ್ಸ್ಗೆ ಏನಾದರೂ ಟ್ರೈನಿಂಗ್ ಕೊಡಬೇಕು ಅಂದರೆ ಅದ್ರ ಬಗ್ಗೆ ಟ್ರೈನಿಂಗ್ ಕೂಡ ನಾನು ಕೊಡ್ತೀನಿ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನನ್ನ ವಾಟ್ಸಪ್ ನಂಬರ್ ಮತ್ತು ನಾನು ಇಮೇಲ್ ID ಕೊಡ್ತಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಿಮಗೆ ನನ್ನ ವಾಟ್ಸಪ್ ಮಾಡಿ ಇಲ್ಲ ಇಮೇಲ್ ಮಾಡಿ ಒಂದು ಕನ್ಸಲ್ಟೇಷನ್ ಬುಕ್ ಮಾಡ್ಕೋಬೋದು. ಯಾರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.